ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ನೋಡಿ, ನೀವು ಎಲ್ಲರೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ನೋಡಿದಂತಹ ಒಂದು ಸಿನಿಮಾ ಅಂತಂದರೆ ಅದು ಹಳ್ಳಿ ಮೇಷ್ಟ್ರು ಅಂತಕ್ಕಂಥ ಸಿನಿಮಾ. ಆ ಸಿನಿಮಾದಲ್ಲಿ ಕಪ್ಪೆರಾಯ ಅಂತಕ್ಕಂಥ ಒಬ್ಬರು ಪಾತ್ರದವರು ತುಂಬ ಮುಖ್ಯವಾಗಿ ಕಾಣಿಸ್ಕೋತಾರೆ. ಅಕ್ಕ ನಿಂಗೆ ಗಂಡ ಹೆಂಗಿರಬೇಕು ಅನ್ನೋ ಒಂದು ಸಾಂಗಲ್ಲಂತೂ ತುಂಬ ಫೇಮಸ್ ಆಗಿರ್ತಾರೆ. ನೀವು ನೋಡಿರ್ಬೋದು ಕಪ್ಪೆರಾಯ ಅಂತಕ್ಕಂಥ ಸಿನಿಮಾ, ಹಳ್ಳಿ ಮೇಷ್ಟ್ರು ಸಿನಿಮಾದಲ್ಲಿ ಕಪ್ಪೆರಾಯ ಅಂತಕ್ಕಂಥ ಪಾತ್ರ ಮಾಡಿದವ್ರನ್ನ. ಬಟ್ ಎಲ್ಲರಿಗೂ ಕೂಡ ಜ್ಞಾಪಕ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಅವರಿಗೆ ಏನು ಮಾಡ್ತಾ ಇದ್ದಾರೆ ಮತ್ತು ಅವ್ರ ಕೆಲಸ ನೋಡಿ, ಹಿಂದೆ ಎಲ್ಲ ಸಿನಿಮಾದಲ್ಲಿ ಫೇಮಸ್ ಆಗಬೇಕು ಅಂತ ಚಿಕ್ಕ ವಯಸ್ಸಿನಲ್ಲೇ ಕಾಲಿಟ್ಟವರು. ಬಟ್ ಇವಾಗ ಏನು ಪರಿಸ್ಥಿತಿ ಆಗಿದೆ ಅಂತ ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರಲಿ. ನಿಮಗೆ ಅನಿಸುತ್ತೆ ಲೈಕ್ ಮಾಡಿ, ಕಾಮೆಂಟ್ಸ್ ಕೂಡ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಹಾಕ್ಕೊಂಡು ಕೂಡ ಫಾಲೋ ಮಾಡಿ. ನೋಡಿ, ಕಪ್ಪೆರಾಯ ಅಂತಕ್ಕಂಥವ್ರು ಇವತ್ತು ಇವಾಗ ನೋಡಿ, ಚಿಕ್ಕ ವಯಸ್ಸಿನ ಹಳ್ಳಿ ಮೇಷ್ಟ್ರು ಸಿನಿಮಾ ಬಂದಿದ್ದು 1990ನೇ ಇಸ್ವಿ. ಆ 90ನೇ ಇಸ್ವಿಯಲ್ಲಿ ಬಂದಿರ್ತಕ್ಕಂಥ ಸಿನಿಮಾ. ಬಟ್ ಈಗಿರೋ ಕಾಲಕ್ಕೂ ಆಗಿರೋ ಕಾಲಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನೋಡಿ, ಆಗಿನ ಕಾಲ ಹೇಗಿತ್ತು ಈಗಿನ ಕಾಲಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಹೆಚ್ಚು ಕಮ್ಮಿ ಒಂದು ಆಲ್ಮೋಸ್ಟು 30 ವರ್ಷ ಆಗ್ತಾ ಬರ್ತಾ ಇದೆ. 20ರಿಂದ 30 ವರ್ಷ ಆಗ್ತಾ ತೆಗೆದಿರ್ತಕ್ಕಂಥ ಸಿನಿಮಾ ಇದು. ಆ ಟೈಮಲ್ಲಿ ನೋಡಿ, ಕಪ್ಪೆರಾಯ ಅಂತಕ್ಕಂಥವ್ರು ಹಿಂದೆ ಹೇಗಿದ್ರು ಈಗ ಕೂಡ ಹಾಗೇ ಕೊಳ್ಳಕ್ಕೆ ಒಂದು ಮುಖ ಹೇಗಿದೆಯೋ ಅದೇ ರೀತಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮೀಸೆ ಥರ ಬಂದು ಮುಖ ದೊಡ್ಡದಾಗಿದೆ ಅಷ್ಟೇ, ಬೇರೆ ಏನೇನಿಲ್ಲ. ಬಟ್ ಈಗ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೂಡ ನೀವು ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಕೆಲಸ ಅಂತಂದರೆ ನೋಡಿ, ಈಗ ನಾವು ದಿನನಿತ್ಯ ಇಲ್ಲಿ ಬೆಂಗಳೂರಲ್ಲಿ ಕ್ಯಾಬ್ ಡ್ರೈವರ್ ಆಗಿ ಓಡಿಸ್ತೀವಲ್ಲ, ಅದೇ ರೀತಿ ಅವರು ಕೂಡ ಒಬ್ಬ ಡ್ರೈವರ್ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಕೂಡ ಒಂದು ವಿಷಯ ಕೂಡ ತಿಳಿದು ಬಂತು. ಬಟ್ ನೋಡಿ, ಕೆಲಸ ಅಂತ ಬಂದರೆ ನಾವು ಯಾವುದನ್ನು ನೋಡಬಾರ್ದು. ಸಿನಿಮಾ ಇಂಡಸ್ಟ್ರಿಯಲ್ಲಿ ನೀವು ನೋಡಿರ್ಬೋದು, ಎಷ್ಟೆಷ್ಟು ಜನ ಕೆಲವರು ಈಗಲೂ ಕೂಡ ನೀವು ನೋಡಿ, ಶಂಕರ್ ಅಶ್ವಥ್ ಅವರ ಮಗ ಶಂಕರ್ ಅಶ್ವಥ್ ಅಂತ ನೀವು ಕೇಳಿರ್ಬೋದು. ಅವರು ಕೂಡ ಅಷ್ಟೇ ಕ್ಯಾಬ್ ಡ್ರೈವರ್ ಆಗಿ ಜೀವನ ಮಾಡಿಕೊಂಡು ಸಿನಿಮಾದಲ್ಲಿ ಅಷ್ಟು ಚಾನ್ಸನ್ನು ಪಡ್ಕೊಂಡು ಒಂದು ಕಲೆಯನ್ನು ಉಳಿಸ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಕೂಡ ಅದೇ ರೀತಿ ಇವರು ಕೂಡ ಅಷ್ಟೇ ಒಂದೇನೋ ಇಂದು ಆ ಟೈಮಲ್ಲಿ ಹಂಗಿದ್ದವರು ಈ ಟೈಮಲ್ಲಿ ಈಗ ಅಪ್ಪು ಸರ್ ಕೂಡ ಮೀಟ್ ಮಾಡಿದರು. ಲಾಸ್ಟ್ ಟೈಮಲ್ಲಿ ಅಪ್ಪು ಸರ್ ಕೂಡ ಒಂದು ಏನೋ ಚಾನ್ಸ್ಗೋಸ್ಕರನೋ ಕೊಡ್ತಾರೇನೋ ಅಂತ ಅಂದ್ಬಿಟ್ಟು ಸಿನಿಮಾದಲ್ಲಿ ಕೂಡ ಮೀಟ್ ಆಗಿದ್ರು. ಬಟ್ ಚಾನ್ಸ್ ಇತ್ತೇನೋ ಕೊಟ್ಟಿದ್ರಿ, ಬೇರೆ ಸಿನಿಮಾಗಳಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಯಾಕೆಂದರೆ ಅಪ್ಪು ಸರ್ ಈ ಟೈಮಲ್ಲಿ ಆಲೇ ಒಂದು 5 years ಆಯಿತು ಅಪ್ಪು ಸರ್ ತಿರೋಗಿ ಮುಂಚೆ ಎಲ್ಲ ಕೊಟ್ಟಿದ್ರು ಚಾನ್ಸನ್ನು. ಅಪ್ಪು ಸರ್ ತುಂಬ ಸಿನಿಮಾಗಳಲ್ಲಿ ಅವರದೇ ಆದಂಥ ಸಿನಿಮಾಗಳಲ್ಲಿ ಇಲ್ಲ, ಇವರು ಹಳ್ಳಿ ಮೇಷ್ಟ್ರು ಕಪ್ಪೆರಾಯ ತುಂಬ ಫೇಮಸ್ ಅಲ್ವಾ ಅಂತ ಅಂದ್ಬಿಟ್ಟು ಕೊಟ್ಟಿದ್ರು. ಬಟ್ ಏನಂತಂದರೆ ಸಿನಿಮಾ ಇಂಡಸ್ಟ್ರಿ ಅಂತಂದರೆ ನಾವು ಏನು ಅಂದ್ಕೊಂಡ್ಬಿಟ್ವಿ ಅಂತಂದರೆ ನೋಡಿ, ಚಿಕ್ಕ ವಯಸ್ಸಿನಲ್ಲೇ ನಾವೇನೋ ಬೆಳೆದುಬಿಟ್ಟು ನಾವೇನೋ ಸಾಧನೆಯನ್ನು ಅಂತಕ್ಕೆ ಬಂದಿದ್ದೀವಿ ಅಂತ ಅನ್ನುವಷ್ಟು ಒಂದು ಏನೋ ಧೈರ್ಯ ಬರುತ್ತೆ, ಇಲ್ಲ ಅಂತಲ್ಲ, ಎಲ್ರಿಗೂ ಅಷ್ಟೇ ಬರುತ್ತೆ. ಈಗ ಚಿಕ್ಕ ವಯಸ್ಸಿನಲ್ಲೇ ಮಾಸ್ಟರ್ ಕಿಶನ್ ಅಂತ ನೀವು ನೋಡಿರ್ಬೋದು, ಮೈ ಆಟೋಗ್ರಾಫರ್ ಕೂಡ ತುಂಬ ಫೇಮಸ್ ಆಗ್ತಾರೆ. ಅದು ಬಿಟ್ಟರೆ ಎಕ್ಸ್ಕ್ಯೂಸ್ ಮೀ ಸಿನಿಮಾದಲ್ಲಿ ತುಂಬ ಫೇಮಸ್ ಆಗ್ತಾರೆ. ಅವರು ಕೂಡ ಅಷ್ಟೇ ಅವ್ರಿಗೊಂದು ನ್ಯಾಷನಲ್ ಅವಾರ್ಡೇ ಬರುತ್ತೆ. ಯಾವುದರಲ್ಲಿ ಅಂತಂದರೆ ಕೇರಾ ಪಟ್ವಾರ ಅನ್ನೋ ಸಿನಿಮಾದಲ್ಲಿ ಒಂದು ಒಳ್ಳೆ ಅವಾರ್ಡ್ಗಳು ಕೂಡ ತೊಗೋತಾರೆ. ಬಟ್ ಆದರೂ ಕೂಡ ಈಗ ಅವರು ಪತ್ತೆನೇ ಇಲ್ಲ, ಎಲ್ಲೋದ್ರು ಮಾಸ್ಟರ್ ಕಿಶನ್ ಏನು ಮಾಡ್ತಾಯಿದ್ದಾರೆ ಅನ್ನೋದು ಕೂಡ ಪತ್ತೆ ಇಲ್ಲ. ಬಟ್ ಅದನ್ನೆಲ್ಲ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಅವ್ರ ಬಗ್ಗೆ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ನೋಡಿ. ಬಟ್ ಏನಂತಂದರೆ ಈಗ ನೋಡಿ, ಕಪ್ಪೆರಾಯ ಅಂತಕ್ಕಂಥವ್ರು ಈಗ ಸ್ವಂತ ಡ್ರೈವರ್ ಜೀವನ ಬಿಟ್ಟು ತಮ್ಮ ಹಳ್ಳಿಯಲ್ಲೇ ಜೀವನ ಮಾಡ್ತಾ ಇದ್ದಾರೆ. ಹಳ್ಳಿಯಲ್ಲೇ ಈಗ ನೋಡಿ, ಒಂದು ನಮ್ಮ ಅದಲ್ಲದೆ ಸ್ವಂತ ನೇಮ್ ಬಂದು ಕಪ್ಪೆರಾಯ ಅಂತಲ್ಲ, ಕಪ್ಪೆರಾಯ ಅನ್ನೋ ಬದಲು ಫಕೀರಪ್ಪ ಅಂತ ಅವರು ಸ್ವಂತ ನೇಮ್ ಅಷ್ಟೇ. ಫಕೀರಪ್ಪ ಅಂತಕ್ಕಂಥದ್ದು ಹಿರಿಯ ಕಾಲದಲ್ಲಿ ಇಟ್ಟಿರ್ತಕ್ಕಂಥ ಅವರ ಮನೆತನದ ಹೆಸರಲ್ಲಿ ಇಟ್ಟಿರ್ತಕ್ಕಂಥದ್ದು. ಬಟ್ ಇವ್ರಿಗೆ ಒಂದು ಪಾತ್ರದಲ್ಲಿ ಕಪ್ಪೆರಾಯ ಅಂತಕ್ಕಂಥ ಪಾತ್ರ ಕೊಟ್ಟಿದ್ರು ಅಷ್ಟೇ. ಕಪ್ಪೆರಾಯ ಅಂತಕ್ಕಂಥವ್ರು ಈಗ ನೀವು ನೋಡಿರ್ಬೋದು, ಏನು ಮಾಡ್ತಾ ಇದ್ದಾರೆ, ಏನು ಈಗೆಲ್ಲ ಒಂದು ಈ ಸಿನಿಮಾ ಜೀವನವನ್ನು ಯಾಕೆ ಬಿಟ್ಟರು, ಏನಾಯಿತು ಅವ್ರಿಗೆ ಅಂತ ಕೂಡ ನೀವು ಕೇಳ್ಬೋದು. ನೋಡಿ, ಸಿನಿಮಾ ಜೀವನ ಬಿಡೋದಕ್ಕೆ ಎಲ್ಲರ ಒಂದು ಅವರವರ ಒಂದು ಫ್ಯಾಮಿಲಿ ಪ್ರಾಬ್ಲಮ್ಮೇ ಕಾರಣ ಆಗಿರುತ್ತೆ. ಆಲ್ಮೋಸ್ಟ್ 90% ಜನಗಳಿಗೆ, ಎಲ್ಲರಿಗೂ ಜನರಿಗೆ ಅಂತ ತಪ್ಪಾಗುತ್ತೆ, ನಟರಿಗೆ ಆಲ್ಮೋಸ್ಟ್ 90% ನಟರಿಗೆ ಅವರ ಒಂದು ಫ್ಯಾಮಿಲಿ ಪ್ರಾಬ್ಲಮ್ಮೇ ತುಂಬ ದೊಡ್ಡ ಕಾರಣವಾಗಿ ಸಿನಿಮಾ ಇಂಡಸ್ಟ್ರಿಯನ್ನು ತೊರಿಬೇಕಾಗುತ್ತೆ. ನೋಡಿ, ಇವರು ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಹಳ್ಳಿ ಮೇಷ್ಟ್ರು ಸಿನಿಮಾದಲ್ಲಿ ತುಂಬ ಹಿಟ್ಟಾಯಿತು, ಫೇಮಸ್ ಆದರು. ಬಟ್ ಆದರೂ ಕೂಡ ಮುಂದೆ ಸಿನಿಮಾಗಳಲ್ಲಿ ಅವಕಾಶ ಸಿಗಲಿಲ್ವೋ, ಇಲ್ಲ ಅವರು ಓದಬೇಕು ಅಂತ ಅನಿಸ್ತಿತ್ತು ಅವ್ರಿಗೆ. ಈಗ ನೋಡಿ, ಸ್ಕೂಲ್ ವಯಸ್ಸಿದ್ದಾಗಲೇ ಅವ್ರಿಗೆ ಪಾತ್ರ ಸಿಕ್ಕಿದ್ದು. ಮತ್ತು ಅವರು ಈ ಕಡೆ ಓದಿನ ಕಡೆ ಗಮನ ಕೊಡಬೇಕು, ಅವ್ರಿನ್ನೂ SSLC ಮುಗಿಸ್ಬೇಕು, ಹೈಸ್ಕೂಲ್ ಮೆಟ್ಲು ಹತ್ತಬೇಕು, ನೆಕ್ಸ್ಟು ಕಾಲೇಜ್ ಮೆಟ್ಲು ಹತ್ತಬೇಕು. ಇದೆಲ್ಲ ಮಾಡೋದಕ್ಕೆ ತುಂಬ ಆಗಲಿಲ್ಲ ಅವ್ರಿಗೆ. ಇದೆಲ್ಲ ಮಾಡೋದಕ್ಕೆ ಆಗದೆ ಇದ್ದಾಗ ಕೊನೆಗೆ ಅವ್ರ ಹಳ್ಳಿನೇ ಜೀವನ ಆಗ್ತಾ ಬಂತು ಅಷ್ಟೇ. ಅವ್ರ ಹಳ್ಳಿನೇ ಜೀವನ ಆಗಿ ಅವ್ರ ಹಳ್ಳಿಲೇ ಜೀವನವನ್ನು ನಡೆಸಬೇಕಾಗಿ ಬಂತು. ಕೊನೆಗೆ ಈಗ ನೋಡಿ, ಬೆಂಗಳೂರು ಕಡೆ ಬಂದು ಕ್ಯಾಬ್ ಡ್ರೈವರ್ ಆಗಿ ಜೀವನ ನಡೆಸೋಣ, ಆಟೋ ಓಡಿಸಿ ನಡೆಸೋಣ ಜೀವನ ಅಂತಂದರೆ ಈ ರೀತಿ ಪರಿಸ್ಥಿತಿ ಆಟೋ ಡ್ರೈವರ್ಗಳಂತೂ ಯಾರಿಗೂ ಈ ರೀತಿ ಪರಿಸ್ಥಿತಿ ಬರಬಾರ್ದು, ಆ ರೀತಿ ಆಗಿದೆ ಇವತ್ತು. ಇದೆಲ್ಲ ನೀವು ನೋಡ್ತಾ ಇರ್ಬೋದು. ಆದ್ದರಿಂದ ಡ್ರೈವರ್ ಜೀವನವನ್ನು ಯಾಕೋ ಬೇಜಾರಾಗಿ ತಮ್ಮ ಸ್ವಂತ ಹಳ್ಳಿಯಲ್ಲೇ ಜೀವನವನ್ನು ಮಾಡ್ತಿದ್ದಾರೆ ಇವತ್ತು ಅಂತ ಕೂಡ ಒಂದು ಸುದ್ದಿ ಕೇಳಿಬಂತು. ನಿಜಕ್ಕೂ ಸ್ನೇಹಿತರೆ, ನೋಡಿ, ಸಿನಿಮಾ ಇಂಡಸ್ಟ್ರಿಯಲ್ಲಂತೂ ನಾವು ಏನೇನು ಮಾಡ್ತೀವಿ, ಏನೇನು ಹೇಳ್ತೀವಿ, ಮತ್ತು ಏನೇನೆಲ್ಲ ಸಾಧನೆ ಮಾಡ್ತೀವಿ ಅಂತ ಅಂದ್ಕೊಂಡು ದಯವಿಟ್ಟು ಬರೋಕ್ಕೆ ಹೋಗ್ತಿರಲ್ಲ, ಅದು ನಿಮಗೆ
ಯಾವ ರೀತಿ ನಾವು ಒಂದು ಟೈಮ್ ಟೇಬಲನ್ನು ಹಾಕೊಂಡು ಬನ್ನಿ. ನಿಮಗೆ ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವ ಸಿನಿಮಾವನ್ನು ಮಾಡಬೇಕು, ಯಾರ ಜೊತೆ ಯಾವ ನಟರ ಜೊತೆ ನಾವು ಬೆರಿಬೇಕು, ಮತ್ತು ನಾವು ಯಾವ ನಟರನ್ನು ಬೆರೆತರೆ ಸಿನಿಮಾದಲ್ಲಿ ಚಾನ್ಸ್ ಸಿಗುತ್ತೆ, ಇದೆಲ್ಲ ದಯವಿಟ್ಟು ನೋಡಿಕೊಂಡು ಬನ್ನಿ. ಯಾಕೆಂದರೆ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡೋರು ಎಷ್ಟೋ ಜನ ನೀವು ಕೇಳಿರ್ಬೋದು, ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟ ತಕ್ಷಣ ನಾವು ದೊಡ್ಡ ಫೇಮಸ್ ವ್ಯಕ್ತಿ ಆಗ್ತೀವಿ, ಏನೋ ಒಂದು ಸಿಕ್ಕಿಬಿಡುತ್ತೆ ಅವಾರ್ಡ್ಗಳು ಅಂದ್ಕೊಂಡು ಬರ್ತೀವಿ. ದಯವಿಟ್ಟು ಆ ಥರ ಅವಾರ್ಡ್ಗಳು ಎಲ್ಲ ಇಂಡಸ್ಟ್ರಿಲೂ ಸಿಗಲ್ಲ. ಹಾಗೆ ಎಲ್ಲ ಇಂಡಸ್ಟ್ರಿಲೂ ಅಷ್ಟೇ, ನಮ್ಮ ಕನ್ನಡ ಇಂಡಸ್ಟ್ರಿಲಂತೂ ಇನ್ನೂ ಸಿಗಲ್ಲ. ಎಷ್ಟೋ ಇಟ್ಟಾದಂತಹ ನಟರು ಇವತ್ತು ಕೂಡ ಫ್ಲಾಪ್ ಆಗ್ತಾ ಇದ್ದಾರೆ. ಇವತ್ತು ಕೂಡ ಫ್ಲಾಪ್ ಆಗಿ ಅವ್ರಿಗೆ ಜೀವನ ನಡೆಸೋಕ್ಕಾಗ್ತಾ ಇಲ್ಲ, ಸಿನಿಮಾ ಹೀರೋಯಿಂದ ಮುಕ್ತಿ ಸಿಗ್ತಾ ಇಲ್ಲ. ಹೀರೋ ಆಗ್ತೀನಿ ಅಂತ ಬಂದವರೆಲ್ಲ ಎಷ್ಟೋ ಜನ ಇವತ್ತು ಜೀರೋ ಆಗಿದ್ದಾರೆ. ಎಷ್ಟೋ ಜನ ಜೀರೋ ಆಗಿದ್ದವರು ದೊಡ್ಡ ದೊಡ್ಡ ನಟರಾಗಿದ್ದಾರೆ. ಯಾಕೆಂದರೆ ಅವರವರ ಒಂದು ಟ್ಯಾಲೆಂಟು ಮೆಚ್ಚಲೇಬೇಕು ಅಂತ ಟೈಮ್ ಬಂದಿದೆ ಅವ್ರಿಗೆ, ಇಲ್ಲ ಅಂತಲ್ಲ. ಬಟ್ ನೀವು ಅಷ್ಟೇ ದಯವಿಟ್ಟು ನಿಮಗೇನು ಅನಿಸುತ್ತೆ ಕೂಡ ಕಾಮೆಂಟ್ ಮಾಡಿ. ಯಾಕೆಂದರೆ ಕಪ್ಪೆರಾಯ ಅಂತಕ್ಕಂಥವ್ರು ಮತ್ತು ಅವ್ರ ಜೊತೆ ಇನ್ನೊಬ್ರು ಇರ್ತಕ್ಕಂಥ ನೀವು ನಟನ ನೋಡ್ಬೋದು, ಚಿಕ್ಕ ಹುಡುಗನ ಪಾತ್ರದಲ್ಲಿ ಇರ್ತಕ್ಕಂಥ ನಟ, ಅವ್ರ ಬಗ್ಗೆನೂ ನಾನು ನೆಕ್ಸ್ಟ್ ಎಪಿಸೋಡ್ ತಿಳಿಸ್ಕೊಡ್ತೀನಿ. ಬಟ್ ಆಗಿನ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು ಅಂತಂದರೆ, ಇವರೆಲ್ಲ ಒಂದೇನೋ ಸಿನಿಮಾ ಒಂದು ಪಾತ್ರ ಇವರು ವಯಸ್ಸಿಗೆ ತಕ್ಕನಾಗ ಸಿಕ್ಕಿಬಿಡುತ್ತೆ ಅಷ್ಟೇ, ಸಿಕ್ಕಿಬಿಟ್ಟ ತಕ್ಷಣ ಹೋಗ್ಬಿಟ್ರು. ಬಟ್ ಈಗಲೂ ಕೂಡ ಅಷ್ಟೇ, ಅವರು ಕೂಡ ದೊಡ್ಡವರಾಗಿ ಏನೇನೋ ಒಂದು ವರ್ಕ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಜೀವನ ಅಂತಕ್ಕಂಥದ್ದು ಅಷ್ಟು ಈಸಿ ಅಲ್ಲ. ನಮ್ಮ ಒಂದು ಹೊಟ್ಟೆಪಾಡು ಜೀವನ ಅಂತ ಏನು ಕರಿತೀವಿ, ಅದೆಲ್ಲ ನಾವು ಹುಟ್ಟಿದಾಗಿಂದನೇ ಚಿನ್ನ ಸ್ಪೂನ್ ಇಟ್ಕೊಂಡು ಬೆಳಿತೀವಲ್ಲ, ಅದು ತುಂಬ ದೊಡ್ಡ ತಪ್ಪು. ಯಾಕೆಂತಂದರೆ ಕಷ್ಟದ ಹಾದಿಯನ್ನು ತುಳಿದು ಬರಬೇಕು. ಎಲ್ಲರೂ ಕೂಡ ಕಷ್ಟದ ಹಾದಿಯನ್ನು ತುಳಿದು ಬಂದರೆ ಮುಂದೆ ಇನ್ನೂ ಕಷ್ಟ ಅನ್ನೋದು ಏನು ಗೊತ್ತಾಗುತ್ತೆ. ಕಷ್ಟ ಅನ್ನೋದು ಏನು ಗೊತ್ತಾದಾಗ ಸುಖದ ಸುಪ್ಪತ್ತಿಗೆಯಲ್ಲಿ ನಾವು ಇನ್ನೂ ತೇಲಾಡ್ತೀವಿ. ಮುಂದೆ ಈಗಲ್ಲ, ಇವಾಗಲೇ ನಾವು ಚಿನ್ನದ ಸ್ಪೂನಲ್ಲಿ ಇಟ್ಕೊಂಡು ಬಾಯಲ್ಲಿ ಇಟ್ಕೊಂಡು ಹುಡ್ತೋ ನಾವು ಚಿನ್ನದ ಸ್ಪೂನ್ನಲ್ಲೇ ನಾವು ಏನೋ ಮಾಡ್ತಾಯಿದ್ದೀವಿ ಅಂತ ಬಂದರೆ, ಅದು ನಿಜವಾಗ್ಲೂ ಒಂದು ಪಾತ್ರ. ಹೋಗ್ತಾ ಹೋಗ್ತಾ ನಾವು ಹುಟ್ಟಿದಾಗಿಂದಲೇ ಶ್ರೀಮಂತರಾದರೆ ಹೋಗ್ತಾ ಹೋಗ್ತಾ ಬಡವರು ಆಗೋದಂತೂ ಗ್ಯಾರಂಟಿ. ಈ ಮಾತನ್ನು ನೋಡಿ ಜಗ್ಗೇಶ್ ಅವರು ಲಾಸ್ಟ್ ಟೈಮ್ ಕೂಡ ಹಿಂಗೆ ಹೇಳ್ಕೊಂಡಿದ್ರು, ನಾವು ಇದೇ ರೀತಿ ನಾವು ಏನು ಮಾಡ್ಕೊಂಬರ್ತೀವೋ, ನಾವು ಹೇಗೆ ನಡೆದು ಬಂದ ಹಾದಿ ಇರುತ್ತೋ ಅದನ್ನು ಮರಿಬಾರ್ದ್ರಪ್ಪ ಅಂತ ಕೂಡ ಜಗ್ಗೇಶ್ ಅವರು ರವಿಚಂದ್ರನ್ ಅವ್ರ ಜೊತೆ ತುಂಬ ಹೇಳ್ಕೊಂಡಿದ್ರು. ಮತ್ತು ಹಳ್ಳಿ ಮೇಷ್ಟ್ರು ಸಿನಿಮಾದಲ್ಲಿ ನೀವು ನೋಡಿರ್ಬೋದು, ತುಂಬ ಹಂಸಲೇಖ ಅವ್ರ ಜೊತೆ ಆಗಲಿ ಒಂದು ಲಿರಿಕ್ಸನ್ನು ಬರೆಯೋದಕ್ಕೆ, ಹಾಡುಗಳನ್ನ ಸಾಹಿತ್ಯವನ್ನು ಬರೋದಕ್ಕೆ ಹಂಸಲೇಖ ಅವ್ರ ಜೊತೆ ತುಂಬ ಗಲಾಟೆ ಮಾಡ್ಕೊಂಡಿದ್ರು ರವಿ ಸರ್. ಬಟ್ ಯಾಕೆ ಅಂತಂದರೆ ಅದೆಲ್ಲ ಮನಸ್ತಾಪಗಳಿದ್ದಿದೆ. ಈಗಲೂ ಕೂಡ ಅವರು ಚೆನ್ನಾಗಿದ್ದಾರೆ. ಬಟ್ ಅವಾಗೆಲ್ಲ ಹಿಂದೆ ಎಲ್ಲ ಇದ್ದದ್ದು ಮನಸ್ತಾಪ ಎಲ್ಲ ಈಗ ಏನೂ ಇಲ್ಲ ಅಂತ ಕೂಡ ಏನು ಅನುಸರಿಸ್ಕೊಂಡು ಹೋಗಬೇಕು ಆ ರೀತಿ ಅನುಸರಿಸ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಏನಂತಂದರೆ ಹಳ್ಳಿ ಮೇಷ್ಟ್ರು ಸಿನಿಮಾದಲ್ಲಂತೂ ಕಪ್ಪೆರಾಯ ಅನ್ನೋರ ಪಾತ್ರ ಸಿಕ್ಕಿದ್ದಂತೂ ಇವ್ರಿಗೆ ಅಪರೂಪ. ಯಾಕೆಂದರೆ ಇವ್ರ ಮುಖ ಆಗಿದೆ, ನೀವು ನೋಡಿರ್ಬೋದು, ಮುಖನೇ ಸೇಮ್ ಕಪ್ಪೆ ಅನ್ನೋ ರೀತಿ. ನಾವು ನೋಡಿ ನಮ್ಮ ಹಳ್ಳಿ ಕಡೆ ಎಲ್ಲ ಕಪ್ಪೆರಾಯ ಅಂತ ಕೂಡ ಅಡ್ಡೆಸರು ನಾವೇನು ಕಟ್ಟಿರ್ತಿದ್ದೋ ಅದೇ ರೀತಿ ಇವ್ರ ಮೂತಿನೂ ಅದೇ ರೀತಿ ಕಪ್ಪೆರಾಯ. ನಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ನಾವು ಚಿಕ್ಕ ಕುಳ್ಕೊಳ್ಳೋಕ್ಕೆ ಮುಖ ಒಂದು ಸ್ವಲ್ಪ ಕರ್ಗಿದ್ರೆ ಸಾಕು, ಏನೋ ದಪ್ಪ ಇದ್ರೆ ಸಾಕು, ಕಪ್ಪೆರಾಯ ಅಂತ ನಾವೇನು ಕರಿತೀವೋ ಅದೇ ರೀತಿ ಇವರು ಕೂಡ ಹಾಗೇ ಇದ್ದರು. ಅದಕ್ಕೋಸ್ಕರ ಕಪ್ಪೆರಾಯ ಅನ್ನೋ ಪಾತ್ರ ಇವ್ರಿಗೆ ಒಲಿತು ಅಷ್ಟೇ, ಬೇರೆ ಏನೇನಿಲ್ಲ. ಬಟ್ ಆದರೂ ಕೂಡ ಕಪ್ಪೆರಾಯ ಪಾತ್ರ ಇವ್ರಿಗೆ ಸಿಕ್ಕಿದಂತೂ ಒಂದು ಖುಷಿನೇ, ಇಲ್ಲ ಅಂತಲ್ಲ. ಸಿನಿಮಾದಲ್ಲೂ ಕೂಡ ಫೇಮಸ್ ಆದರು, ಹಿಟ್ಟಾದರು. ಬಟ್ ಕೊನೆಗೆ ಸಿನಿಮಾವನ್ನು ಕೈ ಬಿಟ್ಬಿಟ್ರು. ಯಾಕೆಂತಂದರೆ ಸಿನಿಮಾ ಇಂಡಸ್ಟ್ರಿನೇ ಬೇಡ ಅಂತ ಕೂಡ ತೊರೆದು ನಿಂತುಬಿಟ್ರು. ಈ ರೀತಿ ಸಿನಿಮಾ ಇಂಡಸ್ಟ್ರಿ ನಮಗೆ ದಯವಿಟ್ಟು ಬೇಡಿ. ಈ ರೀತಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವು ಬೆಳೆಯೋದಂತೂ ತುಂಬ ಕಷ್ಟ ಇದೆ. ಯಾಕೆಂದರೆ ಅದರಲ್ಲೂ ಕೂಡ ರವಿ ಸರ್ ಎಷ್ಟೆಷ್ಟು ದುಡ್ಡು ಕಳ್ಕೊಂಡ್ಬಿಟ್ಟಿದ್ರು. ನಮ್ಮ ರವಿ ಮಾಮ ಸರ್ ನೀವು ನೋಡಿರ್ಬೋದು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಂದು ಎಷ್ಟೆಷ್ಟು ದುಡ್ಡನ್ನು ತ್ಯಾಗ ಮಾಡಿ ಹೋದಂಥವ್ರು ಅಂದರೆ ಅದು ನಮ್ಮ ರವಿ ಮಾಮ. ನಿಜವಾಗ್ಲೂ ಅವ್ರನ್ನ ನಾವು ನೆನೆಸ್ಕೋಬೇಕು, ಪೂಜೆ ಮಾಡಬೇಕು ಇವತ್ತಿಗೂ ಕೂಡ. ಯಾಕೆಂತಂದರೆ ಅಂಥ ಕಾಲದಲ್ಲೆಲ್ಲ ತುಂಬ ದೊಡ್ಡ ವಿಲನ್ಗಳಿಗೆಲ್ಲ ದೊಡ್ಡ ಪೇಮೆಂಟನ್ನು ಕೊಟ್ಟವರು, ಚಿಕ್ಕ ವಿಲನ್ಗಳಿಗೂ ಕೂಡ ದೊಡ್ಡ ಪೇಮೆಂಟನ್ನು ಕೊಟ್ಟವರು ನಮ್ಮ ರವಿ ಮಾಮನಿಗೆ ಸಲ್ಲುತ್ತೆ. ಬಟ್ ನೆಕ್ಸ್ಟ್ ಎಪಿಸೋಡಲ್ಲಿ ಬೇರೆಯವ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.